ಯಲಬುರ್ಗಾ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಬಸ್ ನಿಲ್ದಾಣದ ನಿರ್ಮಾಣಕ್ಕೆ ಸರ್ಕಾರದಿಂದ 2 ಕೋಟಿ ರೂಪಾಯಿಯನ್ನು ನೀಡಲಾಗಿತ್ತು. ಅದರ ಪ್ರಯುಕ್ತ ನಿರ್ಮಾಣಕ್ಕೆ ಸ್ಥಳ ಕೊಟ್ಟ ಫಲಾನುಭವಿಗಳಿಗೆ ಚೆಕ್ಕನ್ನು ತಹಶೀಲ್ದಾರ್ ಮುಖಾಂತರ ವಿತರಣೆ ಮಾಡಲಾಯಿತು. ಬೆಣಕಲ್ ಗ್ರಾಮದ ನೂತನ ಬಸ್ ನಿಲ್ದಾಣಕ್ಕೆ ಸ್ಥಳವನ್ನು ನೀಡುವುದರೊಂದಿಗೆ ಹಾಗೂ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಲಕ್ಷ್ಮವ್ವ ಹನುಮಪ್ಪ ಹೊಟ್ಟಿ, ಸುರೇಶ್ ಫಕೀರಪ್ಪ ಮ್ಯಾಗೇರಿ, ಗವಿಸಿದ್ದಪ್ಪ ಹನುಮಪ್ಪ ಹೊಟ್ಟಿಯವರು ತಮ್ಮ ನಿವೇಶನವನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದರು. ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದ ಗ್ರೇಡ್ 2 ತಹಶೀಲ್ದಾರ್ ರಜನಿಕಾಂತ ಅವರ ಮೂಲಕ ಚೆಕ್ನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮವ್ವ ಜಂಬಣ್ಣ ನಡುವಲಮನಿ, ನಿಂಗಪ್ಪ ಹಂಚಿನಾಳ, ಫಕೀರಪ್ಪ ಮ್ಯಾಗೇರಿ, ಮುದುಕಣ್ಣ ವಜ್ರಬಂಡಿ, ನಿಂಗಪ್ಪ ಹಂಡಿ, ಮಲ್ಲಪ್ಪ ಬಳಗೇರಿ, ಶೇಖಪ್ಪ ಹೊಟ್ಟಿ, ಚಂದಪ್ಪ ಕರಿಗಾರ, ಈರಣ್ಣ ಹತ್ತಿಕಟಗಿ, ಹನುಮಪ್ಪ ಕುರಿ, ಶ್ರೀಕಾಂತ ಕರಿಗಾರ, ಗವಿಸಿದ್ದಪ್ಪ ಲೇಬಗೇರಿ, ಹನುಮಪ್ಪ ತಳಕಲ, ಸಂತೋಷ ಬನ್ನಿಕೊಪ್ಪ, ಸಿದ್ದು ಹಂಪಸಾಗರ, ಸುರೇಶ್ ಮ್ಯಾಗೇರಿ, ಗವಿಹೊಟ್ಟಿ ಇನ್ನೂ ಮುಂತಾದ ಗ್ರಾಮದ ಹಿರಿಯರು ಯುವಕರು ಭಾಗವಹಿಸಿದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು.